सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ, सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ನಮಸ್ಕಾರ ಪ್ರವೀಣ್ ಅವರೇ, ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಅಣ್ಣನವರಿಗೆ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಮಂಜುನಾಥ್ ರೆಡ್ಡಿ ಅಣ್ಣ, ಮಾತಾಡಿ ಅಣ್ಣ. ನಮಸ್ಕಾರ ಮಂಜುನಾಥ್ ಅವರೇ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಮಾತಾಡಿ. ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದೆ, ಮಾತಾಡಿ ಸರ್. ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ನೀವು ಹೇಳಿದ ಪ್ರೊಸೆಸ್ ಎಲ್ಲ ಮಾಡ್ತೀವಿ. ಆ ಮಾಡಿದ್ಮೇಲೆ ಹಲೋ ಕೇಳಿಸ್ತಿದೆ, ಹೇಳಿ ಅಂತ ಮಾತಾಡಿ ಅಣ್ಣ. ಸರ್ ಪ್ರವೀಣ್, ವಾಯ್ಸ್ ಕಟ್ ಆಗ್ತಾ ಇದೆ ಪ್ರವೀಣ್. ಹೌದಣ್ಣ, ಅವರು ಮಾತಾಡಿ ಅಣ್ಣ. ನೀವು ಮಾತಾಡ್ತಿರೋದು ಕೇಳಿಸ್ತಿದೆ ಅಣ್ಣ. ಸರ್ ಸರ್ ದೇವಸ್ಥಾನಕ್ಕೆ ಹೋದಾಗ ನಾವು ಒಂದ್ಸತಿ ದೇವರ ಪ್ರದಕ್ಷಿಣೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ.
ಒಂದ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ನಾವು ನೆಕ್ಸ್ಟ್ ಡೇ ಅಲ್ಲೇ ಇರ್ತೀವಿ ಅನ್ಕೊಳ್ಳಿ ಆ ದೇವಸ್ಥಾನದಲ್ಲಿ, ಮತ್ತೆ ನಾವು ದರ್ಶನಕ್ಕೆ ಹೋಗ್ಬೋದಾ? ಹ್ಮ್ ಆಯ್ತಣ್ಣ ನಿಮ್ಮ ಪ್ರಶ್ನೆ? ಪ್ರವೀಣ್ ಆಯ್ತು. ಅವ್ರ ಪ್ರಶ್ನೆ ಕೇಳಿ ಪ್ರಶ್ನೆ ಅದು ಏನಂದ್ರೆ ಅಣ್ಣ, ರಿಪೀಟ್ ಮಾಡಿ. ಅಣ್ಣ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ತಗೊಂಡ್ಬಿಟ್ಟು ಮತ್ತೆ ಅಲ್ಲೇ ಇದ್ದು ಮತ್ತೆ ಇನ್ನೊಂದ್ಸಲ ದರ್ಶನ ತಗೋಬಹುದಾ ಅಂತ ಕೇಳ್ತಿದ್ದಾರಣ್ಣ. ತಗೋಬಹುದು. ಒಂದು 24 minutes ಗ್ಯಾಪ್ ಕೊಡಿ, ಕೂತ್ಕೊಂಡು ಧ್ಯಾನ ಮಾಡಿ. ಧ್ಯಾನ ಸರ್. ಮಾಡ್ಬಿಟ್ಟು ಒಂದ್ 5 ನಿಮಿಷ ಗ್ಯಾಪ್ ಕೊಟ್ಟು ಆಮೇಲೆ ಹೋಗಿ ತಿರ್ಗಾ ದರ್ಶನ ಮಾಡಿ. ಯಾಕಂದ್ರೆ ಒಂದ್ಸತಿ ನಾವು ದರ್ಶನ ಮಾಡ್ಮೇಲೆ ಆ ಹಾ, ಸರ್. ಪಾದದಿಂದ ಅವ್ರ ಎನರ್ಜಿ ನಮ್ಗೆ ಬರ್ತಿದೆ ಫುಲ್ಲು. ಅದನ್ನ ಸರ್. ಹಂಗೆ ನಾವು ತಗೊಂಡು ಬರ್ಬೇಕು. ನಾವು ಅದನ್ನ ಸರ್. ರಿಟೈನ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಸ್ವಲ್ಪ ಗ್ಯಾಪ್ ಕೊಟ್ಟು ತಿರ್ಗಾ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಏನ್ ತೊಂದ್ರೆ ಇಲ್ಲ. ಹಾ ಸರ್. ಮತ್ತೆ ಸರ್, ಇದು ಮನೆಯಲ್ಲಿ ಹ್ಮ್. ದೀಪ ಹಚ್ಚೋದು ಎಲ್ಲೆಣ್ಣೆ ದೀಪ ಹಚ್ಬೋದಾ? ಇಲ್ಲ ಅಂದ್ರೆ ಬೇರೆ ದೀಪದ ಎಣ್ಣೆ ಸಪರೇಟ್ ಆಗಿ ಹಚ್ಬೇಕಾ? ಅಲ್ಲಪ್ಪ, ದೀಪಂ ಆಯಿಲ್ ಅಂತ ಸಿಗ್ತದಪ್ಪ ಇವಾಗ. ಎಲ್ಲ ಮಾಡರ್ನ್ ಟೆಕ್ನಾಲಜಿ, 5 ಎಣ್ಣೆಗಳು ಮಿಕ್ಸ್ ಮಾಡಿದ್ರು ಸಿಗ್ತದೆ. ಅದನ್ನೇ ಯೂಸ್ ಮಾಡಿ. ಓಕೆ ಸರ್. ಅದನ್ನೇ ಯೂಸ್ ಮಾಡಿ. ಹಾ ಸರ್. ಓಕೆನಪ್ಪ, ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ. ಇನ್ನು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ನಾವೀಗ ಜೂಮ್ ಮೋಡಿಗೆ ಹೋಗ್ತಾ ಇದ್ದೇವೆ. ಜಿಪೇ ಸರಿಯಾಗಿ ಇನ್ನೂ ಅದು. ಅಣ್ಣ ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೋಪ್ಪ. ಅಣ್ಣ ಯೂಟ್ಯೂಬಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಹ್ಮ್ Is Rishis follow the God's instruction or God follows the Rishi's instructions? When it comes to ಗಾಡ್ಸ್ yes, ಹೇಳಿ when it comes to take new avatars and to destroy adharma in all yugas, how Rishis got this much importance? Why not other gods or sub gods not? Please explain ಅಂತ ಕೇಳಿದಾರೆ. ನೋಡಿ, ರಿಷೀಸ್ ಆರ್ ಮಂತ್ರದೃಷ್ಟಾಸ್. ಡ್ಯೂ ಟು ದೇರ್ ಇಂಟೆನ್ಸ್ ತಪಸ್ ಅಂಡ್ selfless sacrifices for the mankind, they have achieved that state wherein the gods bow down to their wishes, and the rishis are the makers of the Sanatana Dharma. Through them only the Sanatana Dharma was established, how to live in each yuga, and the manifestations of divinity is brought down by the rishis at the proper time, in the proper way, according to the Yuga Dharma. And to destroy the adharma activities, these rishis request the divinities to manifest themselves, come take the avatars as required as per the Kala and the Yuga Dharma, and destroy the asuras and the negative forces. ಧನ್ಯವಾದಗಳು. ಅಣ್ಣ ಒಬ್ರು ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರು. ನಮಸ್ತೆ ಸತೀಶ್ ಅಣ್ಣ. ನಿಮ್ ವಾಯ್ಸ್ ಲೋ ಆಗಿದೆ. ನಮಸ್ತೆ ಸತೀಶ್ ಅಣ್ಣ. ಲಾಸ್ಟ್ ಟೈಮ್ you told Swami Vivekananda is an incarnation of Vishwamitra, and again he incarnated as Swami Vishwaraksha. Tell us more about Swami Vishwaraksha ಅಂತ ಕೇಳ್ತಾರೆ. Whatever information has been given to us, it has been told to you. Beyond that, we cannot say anything. As and when the message comes, the information comes from the rishis, we will let you know, please. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ಚೆನ್ನಾಗಿದ್ದೀರಾ ಅಣ್ಣ? ನೋಡಿ, ಚೆನ್ನಾಗಿದ್ದೀನಮ್ಮ. ಏನ್ ವಿಷಯ ಹೇಳಿ. ಅಣ್ಣ, ಇದ್ರಲ್ಲಿ ಗ್ರೂಪ್ ಅಲ್ಲಿ ನೋಡ್ದೆ 25 ಮೆಂಬರ್ಸ್ಗೆ ಮಾತ್ರ ಅಲೋ ಅಂತ ಹಾಕಿದ್ದಾರೆ. ಅದೇನಾದ್ರೂ ರೀಸನ್ ಏನು ಅಂತ ತಿಳ್ಕೊಬೇಕಿತ್ತಣ್ಣ. ಹೌದಮ್ಮ, ಅದು ಆಬ್ವಿಯಸ್ ಆಗಿ ಏನು ಇಲ್ಲಮ್ಮ, ಅದು ಹೆಡ್ ಕ್ವಾರ್ಟರ್ಸ್ ನಿಂದ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಡ್ಯೂ ಟು ಆಬ್ವಿಯಸ್ ರೀಸನ್ಸ್ ನೀವು ಬರೋವ್ರನ್ನ ಸ್ವಲ್ಪ ಡಿಸಿಪ್ಲಿನ್ ಆಗಿ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದಾರೆ. 25 ಜನ ಮೇಲೆ ನೀವು
ಸೇರಿಸ್ಬೇಡಿ. ಅವ್ರಿಗೆ ಯಾರು ಹೆಸರು ಜಾಸ್ತಿ ಬರ್ತಾರೋ 25 ಮೇಲೆ ಅವ್ರನ್ನ ನೆಕ್ಸ್ಟ್ ಸಂಡೇಗೆ ಪ್ರಿಫರೆನ್ಸ್ ಕೊಟ್ಟು ಅವ್ರನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವರು ಕಾರಣಾಂತರವಾಗಿ ಈ ಒಂದು ಕಂಡೀಷನ್ ಮಾಡಿದ್ದಾರೆ. ಸೊ ಅದನ್ನ ನಾವು ಫಾಲೋ ಮಾಡ್ಬೇಕಷ್ಟೇ. ಬೇರೆ ಏನಿದ್ನಲ್ಲಿ ಬ್ರಹ್ಮ ಸೀಕ್ರೆಟ್ ಚೇಂಜ್. ಯಾವ್ದಿಲ್ಲ ಇದ್ನಲ್ಲಿ. ಓಕೆ. ಹ್ಮ್ ಅದೇ ಯಾಕೆ ಇತ್ತು ಅಂತ ಹೇಳ್ಬಿಟ್ಟು ಒಂದು ಯಾಕಂದ್ರೆ ಟೆನ್ಷನ್ ಆಯ್ತಣ್ಣ. ಯಾಕಂದ್ರೆ ಅದಕ್ಕೆ ನಮ್ಮಲ್ಲಿನೂ ಯಾಕಂದ್ರೆ ನಮ್ಮಲ್ಲಿನೂ ಕೆಲವ್ರು ಬರ್ತಾರೆ, ದೇ ಡೋಂಟ್ ಬಿಹೇವ್ ಪ್ರಾಪರ್ಲಿ, ಅಲ್ಲಿ ಇಲ್ಲಿ ಹೋಗ್ತಾರೆ. ಬಂದ್ರೆ ಒಂದ್ ಕಡೆ ಡಿಸಿಪ್ಲಿನ್ ಆಗಿ ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕು ಕೂಡಿ ಬರ್ತಾರೆ, ಅಲ್ಲಿ ಇಲ್ಲಿ ಸುತ್ತಾ ಇರ್ತಾರೆ, ಒಂದು ಪಿಕ್ನಿಕ್ ತರ ಓಡಾಡ್ತಾ ಇರ್ತಾರೆ. ಇದೆಲ್ಲ ಅವರು ಅಬ್ಸರ್ವ್ ಮಾಡಿ ಅವರು ಇದೇನು ಸಿಟಿ ಮಾರ್ಕೆಟ್ ಇದು ಇಲ್ಲ ಕಬ್ಬನ್ ಪಾರ್ಕ್ ಅಂತ ಅವರು ಬೇಜಾರ್ ಮಾಡ್ಕೊಂಡು ಒಂದು ಡಿಸಿಪ್ಲಿನ್ ಇರ್ಬೇಕು ಬರೋವ್ರಿಗೆ ಅಂತ ಹೇಳಿ ಈ ಒಂದು ಕಂಡೀಷನ್ಸ್ ಹಾಕಿದಾರಮ್ಮ. ನಮ್ಮವರಿಂದನೇ ಇದೆಲ್ಲ ಈ ತರ ಒಂದು ಪ್ರಾಬ್ಲಮ್ ಆಗಿರೋದು. ಬಂದ್ರೆ ಏನಕ್ಕೆ ಬಂದ್ರೋ ಕೂತ್ಕೊಂಡು ಒಂದ್ ಕಡೆ ಎಲ್ಲ ಸೇರಿ ಇರ್ಬೇಕು. ನೀವೇ ನೋಡ್ತೀರಾ, ಒಬ್ರೊಬ್ರು ಒಂದೊಂದು ಗ್ರೂಪ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಹೋಗಿ ಬರ್ತಾ ಇರ್ತಾರೆ. ಸೊ ಆ ತರ ತಪ್ಪು ನಮ್ಮಲ್ಲಿ ನಾವು ತಿದ್ಕೋಬೇಕು. ನಾವೇ ಇದಕ್ಕೆ ನಾವು ದಾರಿ ಮಾಡಿಕೊಟ್ಟಿರೋದು. ತಪ್ಪು ಮಾಡಿರೋದಕ್ಕೇನೆ ಇನ್ಸ್ಟ್ರಕ್ಷನ್ ಇದು ಮಾಡ್ತಿದ್ದೀರಾ ತಪ್ಪು ಅಂತ ಮಾತಾಡಿ. ಬಂದಿರೋದು. ಅದೇ ಹೌದು ತಪ್ಪು ಹೌದು ಹೌದು ಮಾಡಿರೋದಕ್ಕೇನೆ ಹೌದು ಅಲ್ಲಿ ಬಂದವ್ರು. ಹೌದು. ಇವಾಗ ಜೆನ್ಯೂನ್ ಆಗಿ ಬರೋರ್ಗು ಪಾಪ ಅದೇನ್ ತೊಂದ್ರೆ. ಮಾಡಕ್ಕಾಗ್ತದೆ? ಒಂದು 2-3 ಜನ ತಪ್ಪು ಮಾಡಿದ್ಕೆ ಅದು ಎಲ್ಲರಿಗೆ ಹೌದು ಅದು ಇದ್ದೇ ಇರ್ತದೆ ಎಲ್ಲ ಕಡೆ. ಅದೇನ್ ಮಾಡಕ್ಕಾಗಲ್ಲ. ನೋಡೋಣ ಸ್ವಲ್ಪ ದಿವಸ ಅವ್ರು ಹೇಳಿದ ತರ ನಾವು ಆಚರಿಸೋಣ. ಆಮೇಲೆ ಅವ್ರಿಗೆ ಮನ್ಸು ಚೇಂಜ್ ಆದ್ರೆ ಮಾಡಿದ್ರೆ ಯಥಾ ಪ್ರಕಾರ ನಾವು ಕಂಟಿನ್ಯೂ ಮಾಡೋಣ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಹ್ಮ್ ಧನ್ಯವಾದ. ನಮಸ್ಕಾರ ಅಮ್ಮ. ಶ್ರೀಕೃಷ್ಣ. ನಮಸ್ಕಾರ. ಇದು ನಾವು 13th 14th ತೇಗೂರ್ಗೆ ಹೋಗ್ತಾ ಇದೀವಿ. ನಮ್ದು ಇನ್ನೊಂದು ಸೆಂಟರ್ ಶಿವ ಸೆಂಟರ್ ಅಂತ, ಬರ್ತೀರಾ ನೀವು? ಇಲ್ಲ ಅಣ್ಣ, ನನ್ಗೆ ಸ್ಕೂಲ್ ರಜಾ ಸಿಗಲ್ಲ ಅಣ್ಣ. ನಂಗೆ ಸಿಗೋದೆ 15th ಸರಿ ಒಂದೇ ದಿನ. ಅದು ಸರಿ 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 ಆನ್ಯುವಲ್ ಡೇ ಅದು ಓಕೆ ಇದೊಂದು. ಸರಿ ಅಮ್ಮ, ನಮಸ್ಕಾರ ಓಕೆ ಬಿಟ್ಟ. ಅಣ್ಣ, ಥ್ಯಾಂಕ್ಸ್. ಸರಿ ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಹ್ಮ್ ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಹ್ಮ್ ಅವರು ಎಕ್ಸ್ಪೀರಿಯನ್ಸ್ ಅಣ್ಣ. ನಾನು ದೇವಸ್ಥಾನಕ್ಕೆ ಹೋದಾಗ ಆಕಾಶದಲ್ಲಿ ಸಪ್ತ ಋಷಿಗಳ ಮಂಡಲ ಕಾಣಿಸಿತು ಮತ್ತು ಶುಕ್ರ ಗ್ರಹ ಕೂಡ ಕಾಣಿಸಿತು ಅಣ್ಣ. ಇದೇ ಮೊದಲ ಬಾರಿಗೆ ನಾನು ಸಪ್ತ ಋಷಿ ಮಂಡಲವನ್ನು ನೋಡಿದ್ದು ಅಣ್ಣ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಇಲ್ಲ, ಅದು ಯಾವಾಗ್ಲೂ ಇದ್ದೆ, ನೀವು ನೋಟಿಸ್ ಮಾಡಿದಾರ ಅದು ಇರೋದು ಅಷ್ಟೇ. ಇಟ್ ಈಸ್ ಫ್ರಮ್ ಸೋ ಮೆನಿ thousands of years ಸಪ್ತಋಷಿ ಮಂಡಲ ಇದೆ ಅಂಡ್ ವೀನಸ್ ಗ್ರಹ ಇದೆ. ದೇ ಆರ್ ದೇರ್ ಆಲ್ವೇಸ್. ಸೊ ಇಟ್ ಈಸ್ ಬೈ ಚಾನ್ಸ್ ಯು ಹ್ಯಾವ್ ನೋಟಿಸ್ಡ್ ಇಟ್. ನಿಮ್ಗೆ ಗಮನಕ್ಕೆ ಬಂದಿದೆ ಅದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಬೇಕು, ನಿಮಗೆ ಯಾರಾದರೂ ಗೊತ್ತಿದಾರ ತಿಳಿಸಿ ಪ್ಲೀಸ್ ಅಂತ ಕೇಳ್ತಿದಾರಣ್ಣ. ಇಲ್ಲಪ್ಪ, ನಮ್ಗೆ ಯಾರು ಗೊತ್ತಿಲ್ಲ. ಕೇರಳಕ್ಕೆ ಹೋದ್ರೆ ಅಲ್ಲಿ ಭಗವತಿ ದೇವಸ್ಥಾನ ಇದೆ, ಚೌಟಾಣಿಕರೆ ದೇವಸ್ಥಾನ ಇದೆ. ಆ 2 ಜಾಗದಲ್ಲಿ ತೆಗಿತಾರೆ. ಅಲ್ಲಿ ಹೋಗಿ ಅವ್ರು ವಿಚಾರಿಸಿ ಅಲ್ಲಿ ಕರೆಕ್ಟ್ ಆಗಿದ್ದಾರೆ ದೇವಸ್ಥಾನ ಆಫೀಸ್ಗೆ ಹೋದ್ರೆ ಅವರೇ ದಾರಿ ತೋರಿಸಿ ಅದಕ್ಕೆ ಪರಿಹಾರ ಮಾಡಿಕೊಡ್ತಾರೆ ಅವರು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವಿ ಆರ್ ಶಿಫ್ಟಿಂಗ್ ಟು ನ್ಯೂ ರೆಂಟಲ್ ಹೌಸ್. In that new house, there is a bathroom straight to the main entrance door. In this case, can we put Krishna Arjuna photo since this is the bathroom? They are asking. ಏನ್ ಮಾಡಕ್ಕಾಗಲ್ಲ. ಬಾತ್ರೂಮ್ ಡೋರ್ ಮೇಲೆ ಖಾಲಿ ಜಾಗ ಇರ್ತದಲ್ಲ, ಅಲ್ಲಿ ಹಾಕಿ ಅಂತ ಹೇಳಿ. ಹ. ಆ ಡೋರ್ಗೆ ಹಾಕ್ಬಾರ್ದು. ಡೋರ್ ಮೇಲೆ ಸ್ವಲ್ಪ ಗೋಡೆ ಇರ್ತದೆ, ಆ ಗೋಡೆನ ಅದನ್ನಲ್ಲಿ ಹಾಕಿ ಅಂತ ಹೇಳಿ ಅವ್ರನ್ನ. ಸರಿ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ಹ್ಯಾಂಡ್ ರೈಸ್ ಮಾಡಿ.
ವಿಲ್ ಟೇಕ್ ಒನ್ ಕ್ವಶನ್ ಫ್ರಮ್ ಯೂಟ್ಯೂಬ್. ಹೇಳಿ. ನಮಸ್ತೆ ಸತೀಶ್ ಅಣ್ಣ. ಯಾರಾದರೂ ನನ್ನ ಕಾಸ್ಟ್ ಬಗ್ಗೆ ಕಾಮನ್ ಆಗಿ ಕೇಳಿದರೆ ನಾನು ಹೇಳ್ತೀನಿ, ಐ ಡಸ್ ನಾಟ್ ಬಿಲಾಂಗ್ ಟು ಎನಿ ಕಾಸ್ಟ್ ಆ್ಯಂಡ್ ಐ ಆಮ್ ಸನ್ ಆಫ್ ವಿಶ್ವಾಮಿತ್ರ ಮಹರ್ಷಿ. ಡಸ್ ಇಟ್ ರೈಟ್ ಅಣ್ಣ ಅಂತ ಕೇಳ್ತಿದ್ದಾರೆ. ಅದನ್ನ ನೋಡಿ, ಸೋಷಿಯಲ್ ಈ ಒಂದು ಕಾಲದಲ್ಲಿ ಹೆಂಗ್ ನಡ್ಕೋಬೇಕು ಅಂತ ಒಂದು ವಿಧಾನ ಇದೆ. ಅದನ್ನ ಪ್ರಕಾರ ನಡ್ಕೋಬೇಕು. ನೀವು ಇಷ್ಟ ಬಂದಂಗೆ ನೀವು ಪ್ರವರ್ತನೆ ಮಾಡಿದ್ರೆ ಇಟ್ ಮೇ ಲೀಡ್ ಟು ಸೋಷಿಯಲ್ ಅನ್ರೆಸ್ಟ್. ಅದನ್ನ ನೀವು ಹೇಳ್ಕೊಳ್ಳಿ ಹೆಮ್ಮೆಯಾಗಿ, ನಿಮ್ಮಲ್ಲಿ ನೀವು ಅದನ್ನ ಪ್ರಚಾರ ಮಾಡಕ್ಕಾಗಲ್ಲ. ಅದು ಅರ್ಥ ಆಯ್ತರ? ಅದು ತಪ್ಪಾಗ್ತದೆ. ಅದು ನಿಮ್ಮ ಕಾನ್ಶಿಯಸ್ಗೆ ಹೇಳ್ಕೊಂಡು ನಿಮ್ಮಲ್ಲಿ ಅದನ್ನ ಸಂತೃಪ್ತಿಯಾದಿ ಮಾಡ್ಕೊಳ್ಳಿ. ಅದನ್ನ ಬಟ್ ಎಲ್ಲರ ಹತ್ರ ಹೇಳಕ್ ಹೋಗ್ಬೇಡಿ. ಅದು ಸರಿ. it will be leading to misunderstanding and criticism and many other problems. You will be landing into it. ಧನ್ಯವಾದ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪರಬ್ರಹ್ಮ ಲೋಕ ಹೇಗಿರುತ್ತೆ ಗುರುಗಳೇ? ಅಲ್ಲಿ ಕೂಡ ಜೀವನ ಇದೆಯಾ ಅಂತ ಕೇಳ್ತಿದಾರಣ್ಣ. ಅದಕ್ಕೆ ನಮ್ಮಲ್ಲಿ ವೆಬ್ಸೈಟ್ ನಲ್ಲಿ ಪರಬ್ರಹ್ಮ ಅಂತ ಒಂದು ಟಾಪಿಕ್ ಇದೆ. ಅದನ್ನ ಹೋಗಿ ಅವರು ಓದಿ ಅಂತ ಹೇಳಿ ಅದ್ನಲ್ಲಿ ನಾವು ಡೀಟೇಲ್ ಆಗಿ ಹೇಳಿದೀವಿ. ಎಲ್ಲಾ ವಿಷಯಗಳು ಅಲ್ಲಿ ತಿಳ್ಕೊಳ್ಳಿ ಅವರು ನೋಡ್ಕೊಂಡು. ಸರಿ, ವಿಲ್ ಪೋಸ್ಟ್ ಅವರ್ ವೆಬ್ಸೈಟ್ ಲಿಂಕ್. We'll wait for 2 minutes again. You can book us in Saturday. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. We'll wait for 2 minutes. We do not have any question. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕಲ್ಕಿ ಭಗವಾನರು 2032 ಇಯರ್ನಲ್ಲಿ ಬರ್ತಾರಣ್ಣ ಅಂತ ಕೇಳ್ತೀನಿ. ಅದು ನೋಡಪ್ಪ, ರಿಷೀಸ್ ಡಿಸೈಡ್ ಮಾಡ್ತಾರೆ ಯಾವಾಗ ಬರೋದು ಅವರು ಅಂತ. ಬಟ್ he is going to come definitely before 2042. he will be coming, that much is sure. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಡಸ್ ಎನಿವನ್ ಕ್ಯಾನ್ ಡೂ ಆಸ್ಟ್ರಲ್ ಟ್ರಾವೆಲ್ ಆಫ್ಟರ್ ಡೆತ್? ಡಸ್ ಒನ್ ಈಸ್ ಏಬಲ್ ಟು ಸಿ ಹಿಸ್ ಓನ್ ಫಿಸಿಕಲ್ ಬಾಡಿ? ಪ್ಲೀಸ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರಣ್ಣ. Everyone has got the facility of doing astral travel and everyone is doing everyday astral travel. Only thing is they don't remember because of their previous day lot of material activities they are involved, which overcomes the memory while you are doing the astral travel. Artha aitra? Next question in Praveen. After death, does one able to see his own physical body ಅಂತ? ಇಲ್ಲ, ಯಾಕಂದ್ರೆ ಆಫ್ಟರ್ ಡೆತ್ ಏನಾಗ್ತದೆ, ದ ಆತ್ಮ ಕಮ್ಸ್ ಔಟ್ ಅಂಡ್ ಇಟ್ ಈಸ್ ಸೋ ಸ್ಮಾಲ್. ಅದು ಸ್ಮಾಲ್, ಎಷ್ಟು ಸ್ಮಾಲ್ ಇದೆ ಅಂದ್ರೆ
ನಮ್ಮ ಹೇರ್ನ 1000 ಡಿವೈಡ್ ಮಾಡಿ ಅದನ್ನ 1000 ಡಿವೈಡ್ ಮಾಡಿದ್ರೆ ಅಷ್ಟು ಸ್ಮಾಲ್ ಆಗಿರ್ತದೆ. And the Manonmaya kosha and the three koshas will be covering it. So it cannot see what is happening around. It cannot see anything. Because the Manonmaya kosha is coated with thick ಮಾಡಿದ ಕರ್ಮದಿಂದ. So it cannot see, it will be stationed in a corner. It will be a very pitiable state. And he doesn't know where to go, what to do. At that time, the Yamadutas will come and take you to ಯಮಲೋಕ. ಗೊತ್ತಲ್ಲ, ಅದು ನಮ್ಮ ವೆಬ್ಸೈಟ್ ನಲ್ಲಿ ನೋಡ್ಲಿ. ಅವ್ರಿಗೆ ದ ಅಸೆಂಟ್ ಆಫ್ ಆತ್ಮ ಅಂತ ಇದೆ, ಅದ್ನಲ್ಲಿ ಫುಲ್ ಡೀಟೇಲ್ಸ್ ಸಿಗ್ತದೆ ಅವ್ರಿಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ಹ್ಮ್ ನಮಸ್ತೆ ಸತೀಶ್ ಅಣ್ಣ, ಅಮರ ಗುರುಗಳು ಹೇಳಿದ ಜ್ಯೋತಿಷ್ಯವನ್ನು ನೋಡುವುದರ ಕುರಿತು ಪುಸ್ತಕ ಇದೆಯಾ? ಅಮರವಾಣಿಯನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಪುಸ್ತಕ ಬಂದಿದೆಯಾ ಅಂತ ಕೇಳಿದಾರಣ್ಣ. ಇಲ್ಲ, ಅವ್ರ ಜ್ಯೋತಿಷ ಎವ್ರಿ ಸ್ಯಾಟರ್ಡೆ ಅವ್ರು ನಮ್ಗೆ ಹೇಳ್ತಾ ಇದ್ರು. ಅದನ್ನ ನಾವು ಬುಕ್ ನಲ್ಲಿ ನೋಟ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಆ ನಾಲೆಡ್ಜ್ ಕೊಟ್ಟಿರೋದು ಅವ್ರಷ್ಟೇ. ಬುಕ್ ಯಾವುದೇ ಇಲ್ಲ ಜ್ಯೋತಿಷ ಬಗ್ಗೆ ಅವ್ರು ಕೊಟ್ಟಿರೋದು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಹ್ಮ್. ಅಣ್ಣ ಚಾಟಲ್ ಅಕ್ಕ ಒಬ್ರು ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಡ್ರೀಮ್ ಕನ್ಸಿಸ್ಟೆಂಟ್ಲಿ ವಿಚ್ ಇಸ್ ಟ್ರಬಲ್ಸಮ್, ಹೌ ಟು ರಿಮೂವ್ ಇಟ್ ಅಂತ ಕೇಳ್ತಿದ್ರಣ್ಣ. ಅವರು ಮಲ್ಕೊಳಕ್ ಮುಂಚೆ ಏನ್ ಮಾಡ್ಬೇಕು, ಶ್ರೀ ಕೃಷ್ಣನ ಆಕಾರವನ್ನು ಅವರು ವರ್ಣಿಸ್ಕೋಬೇಕು ಮಾನಸಿಕವಾಗಿ. ಎಷ್ಟು ಅಂದವಾಗಿದ್ದಾನೆ, ಆ ಕಿರೀಟ, ಆ ಒಂದು ಬ್ಯೂಟಿಫುಲ್ ದಿವ್ಯವಾಗಿ ಅವ್ರ ಮುಖ, ಆ ಕಮಲ ನಯನಗಳು, ಆ ಫ್ಲೂಟ್ ಇಟ್ಕೊಂಡು ಫುಲ್ ಡಿಸ್ಕ್ರೈಬ್ ಮಾಡ್ಕೊಂಡು ಆ ಪಾದ ಹತ್ರ ಬಂದು ಓಂ ನಮೋ ಭಾಗವತೆ ವಾಸುದೇವಾಯ, ಇಲ್ಲ ಓಂ ನಮೋ ನಾರಾಯಣ, ಇಲ್ಲ ರಾಮ ರಾಮ ಅಂತ ಮನಸ್ಸಿನಲ್ಲಿ ಜಪಿಸ್ಕೊಂಡು ಹಂಗೆ ಮಲ್ಕೋಬೇಕು. ಆವಾಗ ಯು ವಿಲ್ ನಾಟ್ ಗೆಟ್ ದ ಬ್ಯಾಡ್ ಡ್ರೀಮ್ಸ್. ಶ್ರೀ ಕೃಷ್ಣ ವಿಲ್ ಟೇಕ್ ಓವರ್ ಎವ್ರಿಥಿಂಗ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಆ, ನಿನ್ನೆ ನನ್ನ ಮಗಳ ಕನಸಿನಲ್ಲಿ ಅವರ ಅಜ್ಜಿ ಅವರ ಮುಖ ಕಂಡಿದೆ ಮತ್ತು ಅವರು ಜೋರಾಗಿ ಚೀರಿದ್ರಂತಣ್ಣ. ಇದರ ಅವರು ತಿರೋಗಿ ಪ್ರವೀಣ್, ನಿಮ್ ವಾಯ್ಸ್ ಕಟ್ ಆಗ್ತದೆ ಪ್ರವೀಣ್. ಈಗಣ ಈಗ ಫೈನಲ್ ನಿಮ್ಮ ವಾಯ್ಸ್ ಇಲ್ಲೇನೋ ನೆಟ್ ಬರ್ತಾ ಇಲ್ಲ, ಐ ಥಿಂಕ್ ಸೊ ಇಲ್ಲಿ. ಅದಕ್ಕೆ ಕಟ್ ಆಗ್ತಾ ಇದೆ ಈ ರೂಮ್ ನಲ್ಲಿ. ಹೌದಣ್ಣ, ಈಗ ಚೆನ್ನಾಗಿ ಕಾಣ್ತಿದೆ ಅಣ್ಣ? ಈಗ ಕೇಳಿಸ್ತಿದೆ ಹೇಳಿ. ಅಣ್ಣ? ಇವಾಗ ವಾಯ್ಸ್ ಕೇಳ್ತಾ ಇದೆ, ಈಗ ಆಯ್ತಣ್ಣ. ಕೇಳಿಸ್ತಾ ಇದೆ, ಹೇಳಿ. ಆಯ್ತಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹ್ಮ್. ನಿನ್ನೆ ನನ್ನ ಮಗಳ ಕನಸಿನಲ್ಲಿ ಅವರ ಅಜ್ಜಿಯ ಮುಖ ಬಂದಿದೆ. ಅಜ್ಜಿ 2 ವರ್ಷದ ಹಿಂದೆ ತೀರೋಗಿದ್ರಂತಣ್ಣ. ಅವರು ಜೋರಾಗಿ ಕಿರ್ಚಿದ್ರಂತಣ್ಣ. ಇದರ ಅರ್ಥ ಏನು ಅಂತ ಕೇಳ್ತಿದಾರಣ್ಣ. ಹ್ಮ್. ಅಂದ್ರೆ ಅವ್ರ ಅಜ್ಜಿ ಬಂದಿರೋದು ಏನಾದ್ರು ಮಾತಾಡಿದ್ರ, ಏನಾದ್ರು ಕೇಳಿದ್ರ ಆ ವಿಚಾರ? ಇಲ್ಲ ಅಣ್ಣ, ಏನು ಕೇಳಿಲ್ಲ ಅಂತಣ್ಣ. ಅದ್ ತಿಳ್ಕೋಬೇಕು. ಜಸ್ಟ್ ಅವ್ರು ಬಂದಿದ್ರೆ ಅವ್ರಿಗೆ ಈ ನೆಕ್ಸ್ಟ್ ಅಮಾವಾಸ್ಯೆಗೆ ಅವ್ರಿಗೆ ಆ ಒಂದು ಎಡೆ ಹಾಕಿ ಪಿಂಡ ಪ್ರದಾನ ಮಾಡಿ ಅಂತ ಹೇಳಿ ಸರಿ ಹೋಗ್ತದೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಹ್ಮ್. ಆ, ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕ್ಯಾನ್ ವಿ ಸಿ ದ ಬುಕ್ ಯು ಮೇಂಟೈನ್ಡ್ ವೆನ್ ಗುರು ಅಮರ ವಾಸ್ ಗಿವಿಂಗ್ ಯು ದ ಡಿವೈನ್ ನಾಲೆಜ್ ಅಂತ ಕೇಳ್ತಿದ್ರಣ್ಣ. No, there nothing was written. Whatever he has said, it was recorded in my brain memory, and that is coming out now. There was no book written and all those things, and we had no time to note like that. He used to say, we used to just hear sitting. That's how it was recorded. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ಬರು
ಅಕ್ಕ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ. ಹ್ಮ್. Is there any method to concentrate at work? I am working in a IT firm, 27 years old. Uh, though I work with concentration in my mind, I have an attitude to work correctly at office. But still, I am daily doing the silly mistakes and getting noticed by my manager. ಅಂತ ಕೇಳ್ತಾರಣ್ಣ. ಅವ್ರಿಗೆ ಹೇಳಿ, ಅವರು ಮನೆ ಬಿಟ್ಟು ಹೋಗುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ, ಅವರು ಇದಕ್ಕೆ ಕೆಲಸ ವರ್ಕ್ ಪ್ಲೇಸ್ಗೆ ಎಂಟರ್ ಆಗ್ತಾರಲ್ಲ, ಆವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ, ಅವ್ರ ಟೇಬಲ್ ಮೇಲೆ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ, ಈ ತರ ಅವರು ಅಭ್ಯಾಸ ಮಾಡ್ಕೊಂಡ್ರೆ ದೆನ್ ಕೃಷ್ಣ ವಿಲ್ ಗೈಡರ್ ಅಂಡ್ ಸಿ ದಟ್ ಶಿ ವಿಲ್ ನಾಟ್ ಮಿಸ್ಟೇಕ್. ಈ ಸಿಲಿ ಮಿಸ್ಟೇಕ್ಸ್ ಎಲ್ಲ ಅವ್ರು ಮಾಡಲ್ಲ ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಅಕ್ಕ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ. ಈಸ್ ದೇರ್ ಎನಿ ಕನೆಕ್ಷನ್ ಬಿಟ್ವೀನ್ ಚತುರ್ಯುಗ ಅಂಡ್ ಮಹಾಯುಗ? ನೋಡಿ, ಚತುರ್ಯುಗ ಕನ್ಸಿಸ್ಟ್ಸ್ ಆಫ್ 4 ಯುಗಾಸ್: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಅಂಡ್ ಕಲಿಯುಗ. ಓಕೆ, ಅಣ್ಣ 27 ಚತುರ್ಯುಗಾಸ್ ಮೇಕ್ 1 ಮಹಾಯುಗ. ಆಯ್ತಾ? 71 ಮಹಾಯುಗಾಸ್ ಮೇಕ್ 1 ಮನ್ವಂತರ. 14 ಮನ್ವಂತರಾಸ್ ಮೇಕ್ 1 ಕಲ್ಪ. ಓಕೆ, 1 ಚತುರ್ಯುಗ ಇಸ್ 51,840 ಇಯರ್ಸ್. ಇದು ನಮ್ಮ ವೆಬ್ಸೈಟ್ ನಲ್ಲಿ ಕ್ಲೀನ್ ಆಗಿ ಅವ್ರಿಗೆ ಯುಗಗಳ ಬಗ್ಗೆ ಹಾಕಿದೀವಿ. ಅದನ್ನ ತಗೊಂಡು ಅವರು ಅದನ್ನ ಓದಿ ನೀಟಾಗಿ ತಿಳ್ಕೊಳ್ಳಿ. ಅವರು ಇನ್ ಡೀಟೇಲ್ ವಿ ಹ್ಯಾವ್ ಮೆನ್ಷನ್ಡ್ ವಿತ್ ನಂಬರ್ ಆಫ್ ಇಯರ್ಸ್, ಎವ್ರಿಥಿಂಗ್ ವಿತ್ ದ ಸಂಧಿಕಾಲ, ಆ ಪೀರಿಯಡ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ದಯವಿಟ್ಟು ಅವ್ರ ವೆಬ್ಸೈಟ್ ನಲ್ಲಿ ಹೋಗಿ ಅದನ್ನ ತಿಳ್ಕೊಳ್ಳಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ ಚಾಟಲ್ಲಿ. ನಮಸ್ತೆ ಸತೀಶ್ ಅಣ್ಣ. ನಾವು ಯಾವಾಗಲೂ ನಮ್ಮ ಹಣೆ ಬರ ಹೀಗೆ ಇತ್ತು, ಹಾಗೆ ಆಗಲಿ ಬಿಡು ಅಂತೀವಿ. ಬ್ರಹ್ಮ ಹಣೆ ಬರಹ ಬರೆದಿದ್ದು ಅಂತ ಹೇಳ್ತೀವಿ. ನಾವು ಮಾಡುವ ಕರ್ಮ ಎರಡೂ ಒಂದೇನಾ, ಅಥವಾ ವಿಧಿ ಆಟ ಅಂತಾರಲ್ಲ, ಅದು ಹೇಗೆ ಅಣ್ಣ ಅಂತ ಕೇಳ್ತಾರಣ್ಣ. ನೋಡಿ, ಚತುರ್ಮುಖ ಯಾವ್ದು ನಮ್ಮ ಹಣೆ ಬರ ಬರೆಯಲ್ಲ. ಭಗವಂತ ಚತುರ್ಮುಖ ಬ್ರಹ್ಮ ಆಗ್ಲಿ, ದೇವರಾಗ್ಲಿ, ಡಿವಿನಿಟಿ ಆಗ್ಲಿ, ಪರಬ್ರಹ್ಮ ಆಗ್ಲಿ, ಯಾರು ನಮ್ಮ ವಿಧಿ ಬರೆಯಲ್ಲ, ಏನಿಲ್ಲ. ನಾವು ವಿಧಿಯನ್ನು ಬರ್ಕೊಂಡಿದೀವಿ. ಹೆಂಗೆ ಅಂದ್ರೆ, ನಾವು ಮಾಡಿದ ಪೂರ್ವ ಜನ್ಮದಲ್ಲಿ ಕರ್ಮಗಳಿಂದ ಒಳ್ಳೇದೋ ಕೆಟ್ಟದೋ ಈ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸ್ತಾ ಇದೀವಿ. ದಿಸ್ ಇಸ್ ದ ಟ್ರೂತ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಈಸ್ ಡೊನೇಟಿಂಗ್ ಅವರ್ ಬಾಡಿ ಈಸ್ ಇಟ್ ಗುಡ್ ಆಫ್ಟರ್ ಡೆತ್ ಅಂತ ಕೇಳ್ತಿದಾರಣ್ಣ. ನೋಡಿ, ಇಫ್ ಇಟ್ ಈಸ್ ಕಮರ್ಷಿಯಲೈಸ್ಡ್, ಇಟ್ ಈಸ್ ನಾಟ್ ಗುಡ್. ಅರ್ಥ ಆಯ್ತಾ? ಹಾ. If you are donating it, if it is properly used as per dharma, it is okay. ಅದನ್ನ ನೀವು ಕೊಡ್ತೀರಾ, ಎಂಡ್ ಯೂಸ್ ಹೆಂಗೆ ಯೂಸ್ ಮಾಡ್ತಾರೆ ಡಾಕ್ಟರ್ಗಳು ಹಾಸ್ಪಿಟಲ್ ನಲ್ಲಿ ಗೊತ್ತಾಗಲ್ಲ. ಅದನ್ನ ಅವ್ರು ಮಿಸ್ಯೂಸ್ ಮಾಡಿದ್ರೆ ದುಡ್ಡಿಗೆ ಆ ಕರ್ಮ ನಿಮ್ಗೆ ಬಂದೇ ಬರ್ತದೆ, ಸೇರ್ತದೆ. ಇಲ್ಲ ನೀವು ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಡೊನೇಟ್ ಮಾಡಿ, ಆ ಭಗವಂತ ನೋಡ್ಕೊಳ್ತಾನೆ. ಅದಕ್ಕೆ ಪದೇ ಪದೇ ನಾವು ಹೇಳೋದು ಯಾವಾಗ್ಲೂ, ಏನೇ ಮಾಡಿ ನೀವು ಹೃದಯಪೂರ್ವಕವಾಗಿ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ, ನಿಮ್ಗೆ ಯಾವ ತರ ಕರ್ಮ ನಿಮ್ಗೆ ಅಂಟಲ್ಲ. ಅದನ್ನ ಫಾಲೋ ಮಾಡಿ ಡೇ ಟು ಡೇ ಲೈಫ್ ನಲ್ಲಿ. ಸರಿ ಇವ್ರು ಯಾರೋ ರತ್ನಾಕರ್ ಅವಾಗ ಬಂದು ಹೋಗ್ತಾ ಇದ್ದಾರೆ, ಪ್ರವೀಣ್ ನೋಡಿ ಹಾ ಅಣ್ಣ, ನೋಡ್ತೀನಿ. ಸ್ಕ್ರೀನ್ ಅಲ್ಲಿ. ಅನ್ಮ್ಯೂಟ್ ಮಾಡಿದ್ದೀನಿ ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಚಿತ್ರ ಅಕ್ಕ ಮಾತಾಡಿ ಅಕ್ಕ. ಹರೇ ಕೃಷ್ಣ ಅಣ್ಣ. ಹೇಳಿ ಸುಚಿತ್ರ ಅವ್ರೆ. ಆ, ಅಣ್ಣ, ಪ್ರತಿ ತಿಂಗಳು ಏಕಾದಶಿ ಬರ್ತಾವಲ್ಲ ಅಣ್ಣ, ಆ ಆಚರಣೆ ಬಗ್ಗೆ ಗುರುಗಳು ಏನಾದ್ರು ಹೇಳಿದ್ರ ಅಣ್ಣ? ಅಲ್ಲಮ್ಮ, ಪ್ರತಿ ತಿಂಗಳು 2 ಏಕಾದಶಿ ಬರ್ತದಮ್ಮ. ಅದೇ ಪೌರ್ಣಿಮೆ ಹಾ, ಆದ್ಮೇಲೆ ಅಮಾವಾಸ್ಯೆ ಆದ್ಮೇಲೆ. ಹಾ, ಅದು ಏಕಾದಶಿ ಬಗ್ಗೆ ನಾವು ವೆಬ್ಸೈಟ್ ನಲ್ಲಿ ಹಾಕಿದೀವಿ ಡೀಟೇಲ್ ಆಗಿ. ಹಾ. ಏನಕ್ಕೆ ಏಕಾದಶಿ ಬರ್ತದೆ, ಅದು ಏನ್ ಕಾರಣದಿಂದ ಬಂದಿದೆ, ಅದನ್ನ ಹೆಂಗ ಆಚರಿಸಬೇಕು, ಅದನ್ನ ಫಾಲೋ ಮಾಡಿದ್ರೆ ಯಾವ ತರ ನಿಮ್ಗೆ ಫಲ ಸಿಗ್ತಿದೆ ಅಂತ ಅದು ಓದ್ಕೊಳ್ಳಿ ವೆಬ್ಸೈಟ್ ನಲ್ಲಿ. ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡಿ ದಯವಿಟ್ಟು. ಅಣ್ಣ, ಇನ್ನೊಂದು, ಈ ತಿಂಗಳಲ್ಲಿ ಜನವರಿ 14th ಏಕಾದಶಿ ತೋರಿಸ್ತಾ ಇದೆ ಕ್ಯಾಲೆಂಡರ್ ಅಲ್ಲಿ. ಅವತ್ತೆ ಹಬ್ಬ ಹ್ಮ್. ಬರುತ್ತಣ್ಣ, ಹೇಗೆ ಮಾಡೋದಣ್ಣ ಅದು? ಒಳ್ಳೇದು ಮಾಡಿ, ಉಪವಾಸ ಇದ್ದು ಫಾಲೋ ಮಾಡಿ ಆ ಏಕಾದಶಿನ, ಹಬ್ಬನೂ ಆಚರಿಸಿ, ಏನ್ ತೊಂದ್ರೆ ಇಲ್ಲ. ಓಕೆ ಅಣ್ಣ, ಶ್ರೀ ಕೃಷ್ಣ ಅರ್ಪಣ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ ಅಮ್ಮ. ಸುಚಿತ್ರ, ಬಳ್ಳಾರಿನಿಂದ ಅಲ್ಲ ನೀವು? ಹೌದಣ್ಣ, ಹೌದು, ಬಳ್ಳಾರಿ ಅಣ್ಣ. ಸರಿನಮ್ಮ, ನೀವು ಹಬ್ಬ ಮಾಡ್ತಿರಲ್ಲ, ನೀವು ತೈಗೂರ್ಗೆ ಬರಕ್ಕಾಗಲ್ಲ, ಬಿಟ್ಟಾಕಿ. ತೇಗೂರದ್ದು ಅದೇ ನಿಯರ್ ಶಿವಧಾಮ ಅಲ್ಲ ಅಣ್ಣ? ಈ ವಾರ್ಷಿಕೋತ್ಸವ ಇದೆ ಅಲ್ಲಿ, 14ನೇ ತಾರೀಕು. ಬರಕ್ಕಿದ್ರೆ ಬನ್ನಿ ಅಲ್ಲಿ. ಓಕೆ ಅಣ್ಣ, ಓಕೆ ಅಣ್ಣ. ಥ್ಯಾಂಕ್ ಯು ಅಣ್ಣ, ಶ್ರೀ ಕೃಷ್ಣ. ನಮಸ್ಕಾರ ಅಮ್ಮ. ಧನ್ಯವಾದಗಳು ಅಣ್ಣ. ಹ್ಮ್. ನಾವೀಗ ಇನ್ನೂ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ಬರು ಅಕ್ಕ ತಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಿನ್ನೆ ನನ್ನ ಕನಸಿನಲ್ಲಿ ರಾಧಾಕೃಷ್ಣ ಐಡಲ್ ಬಂದು ರಸಾಯನ ಪ್ರಸಾದವನ್ನು ನನಗೆ ತಿಂದಿದ್ದೇನೆ. ಅದಾದ ಮೇಲೆ ನಾನು ನನ್ನ ತಾಯಿ ಮತ್ತು ತಂಗಿ ಒಂದು ಡಿವೈನ್ ಕೊಳದಲ್ಲಿ ಅವರ ಜೊತೆ ಒಂದು ಕೋತಿಯು ಕಂಡಿದೆ ಅಣ್ಣ. ಇದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಇಟ್ ಈಸ್ It's a divine experience. It's a divine experience. They have been blessed by Radha Krishna. ಒಳ್ಳೇದದು. ರಸಾಯನ ಬಂದು ಅವರು ಶ್ರೀಕೃಷ್ಣ ರಾಧೆ ಕೊಟ್ಟಿರೋ ಪ್ರಸಾದ ಅವ್ರು ಸ್ವೀಕರಿಸಿದ್ದಾರೆ. ಅದು ಒಳ್ಳೆ ಡಿವೈನ್ ಎಕ್ಸ್ಪೀರಿಯನ್ಸ್, ಅದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಪ್ಪ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಗುರುಗಳ ಕುರಿತು ಫೆಬ್ರವರಿಯಲ್ಲಿ ಬಿಡುಗಡೆಯಾಗುವ ಏನಪ್ಪ? ಗುರುಗಳ ಕುರಿತು ಫೆಬ್ರವರಿಯಲ್ಲಿ ಬಿಡುಗಡೆಯಾಗುವ ಪುಸ್ತಕ ಯಾವುದು ಅಣ್ಣ ಅಂತ ಕೇಳ್ತಿದಾರಣ್ಣ. ನ್ಯೂ ಪುಸ್ತಕ is releasing about Guru Amara in February. ಇಲ್ಲ, ಯಾವ್ದಿಲ್ಲಪ್ಪ. ಗುರುಗಳದ್ದು ದಿವ್ಯ ಪುರುಷ ಅಂತ ಇದೆ, ಅದು ಇನ್ನೊಂದು 3 ತಿಂಗಳು ಆಗ್ತದೆ ಅದು ಬಿಡುಗಡೆ ಆಗಕ್ಕೆ. ಇಲ್ಲ, ಯಾವ್ದು ಇಲ್ಲಪ್ಪ, ಆತರ ಯಾವ್ದು ಸೂಚನೆ ಬಂದಿಲ್ಲ, ಯಾವ್ದು ಇಲ್ಲ ಆತರ ರಿಲೀಸ್ ಮಾಡೋದು ಬುಕ್ ನಮ್ಗೆ ಗೊತ್ತಿರಂಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಹ್ಮ್. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಆಲ್ಮೋಸ್ಟ್ 18 months back you said there is a long story where ಗಂಡ ಮಾಡಿದ ಪುಣ್ಯ 50% ಹೆಂಡತಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ, and it is not vice versa. Was this rule made by Indradeva and No. It is the rule was made by the divinity, not by Indradeva. The Trimurtis. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಭಾಗವತ ಸಪ್ತಾಹ ದಿನಾಲು ಓದುವುದರಿಂದ ಮನುಷ್ಯನ ಆಯುಷ್ಯು ಹೆಚ್ಚಾಗುತ್ತಾ ಅಂತ ಹೇಳ್ತಾರೆ, ಇದು ನಿಜಾನ ಅಣ್ಣ ಅಂತ ಕೇಳ್ತಿದಾರಣ್ಣ. ಮನುಷ್ಯ ಆಯುಷ್ ಹೆಚ್ಚಾಗಲ್ಲ, ಅವ್ರಿಗೆ ಈ ಕರ್ಮದಿಂದ ಬಿಡುಗಡೆ ಆಗ್ತದೆ. ಅವರು ಶ್ರದ್ಧಾ ಭಕ್ತಿಯಿಂದ ಹೃದಯಪೂರ್ವಕವಾಗಿ ನಂಬಿಕೆಯಿಂದ ಓದಿದ್ರೆ ಈ ಜನ್ಮದಲ್ಲೇ ಅವರಿಗೆ ವೈಕುಂಠ ಪ್ರಾಪ್ತಿ ಆಗ್ತದೆ.
ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಾನು ಮಲಗಿದ್ದ ಸಂದರ್ಭದಲ್ಲಿ ನಾನು ಕುಂಕುಮ ಇಡೋ ಜಾಗದಿಂದ ಒಂದು ಥರ ಜೋರಾಗಿ ತಿರುಗಿದಂತೆ ನನ್ನ ದೇಹ ಭೂಮಿ ಬಿಟ್ಟು ಬೇರೆ ಲೋಕಗಳಿಗೆ ಪ್ರಯಾಣ ಮಾಡುವ ಅನುಭವ ಆಗುತ್ತದೆ. ಇದು ಯಾಕೆ ಹೀಗಾಗುತ್ತೆ ಅಂತ ಕೇಳ್ತಿದಾರಣ್ಣ. ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಈ ತರ ಎಲ್ಲ ಅನುಭವಗಳಾಗ್ತವೆ. ಅದ್ರ ಬಗ್ಗೆ ಅವರು ತುಂಬಾ ಮುಖ್ಯಸ್ಥ ಕೊಡಬಾರ್ದು. ಅವರು ಧ್ಯಾನವನ್ನು ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ತುಂಬಾ ಮುಖ್ಯಸ್ಥ ಕೊಡಬೇಕು. ಅದು ಭೂಮಧ್ಯ, ದಟ್ ಈಸ್ ದ ಸೀಟ್ ಆಫ್ ಥರ್ಡ್ ಐ ಅಂಡ್ ಆಲ್ಸೋ ದ ಸೆಂಟರ್ ಫಾರ್ ಸ್ಪಿರಿಚುವಲ್ ಎನರ್ಜಿ ಟು ಕಾನ್ಸಂಟ್ರೇಟ್. ಅದು ಸಾಮಾನ್ಯವಾಗಿ ಈ ತರ ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಈ ತರ ಒಂದು ಅನುಭವಗಳಾಗ್ತದೆ. ಅದ್ರ ಬಗ್ಗೆ ಅವ್ರು ಚಿಂತೆ ಪಡಬಾರ್ದು. ಬಟ್ ಇಟ್ ಈಸ್ a ಸೂಚನೆ that you are doing the spiritual sadhana on the right path. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಕ್ಯಾನ್ ಯು ಟೆಲ್ ಅಬೌಟ್ ತ್ರಾಟಕ ವಿದ್ಯಾ, ಇಫ್ ವಿ ಕ್ಯಾನ್ ಲರ್ನ್ ಅಂಡ್ ವೇರ್ ವಿ ಕ್ಯಾನ್ ಲರ್ನ್ ಇಟ್ ಅಣ್ಣ ಅಂತ ಕೇಳ್ತಾರೆ ಅಣ್ಣ. Trataka is of two type, internal and external Trataka. ಎಕ್ಸ್ಟರ್ನಲ್ ತಾಟಕ ಬಂದು ಧ್ಯಾನ ಮಾಡುವಾಗ ಸಪ್ತರ್ಷಿ ಮಾರ್ಗದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. 18 ಇಂಚಸ್ ಮುಂದ್ಗಡೆ ಒಂದು ಅಗರಬತ್ತಿ ಇಟ್ಬಿಟ್ಟು ಆ ಟಿಪ್ ಆಫ್ ದ ಬರ್ನಿಂಗ್ ಅಗರಬತ್ತಿಯನ್ನು ನೋಡ್ಕೊಂಡು ಆ ಧ್ಯಾನವನ್ನು ಮಾಡಬೇಕು. ದಟ್ ಈಸ್ ಎಕ್ಸ್ಟರ್ನಲ್ ತಾಟಕ. ಯು ಶುಡ್ ಹ್ಯಾವ್ ಅಗರಬತ್ತಿ ವಿಚ್ ಬರ್ನ್ಸ್ ಫಾರ್ 24 minutes ಅಂಡ್ ಬಿಯಾಂಡ್. ಇಂಟರ್ನಲ್ ತಾಟಕ ಬಂದು ಆ ಸಪ್ತರ್ಷಿ ಮಾರ್ಗದಲ್ಲಿ ಯಾವ ತರ ಹೇಳಿದಾರೋ ಆ ತರ ಧ್ಯಾನ ಮಾಡೋದು. ಕೆಲವರಿಗೆ ಇಂಟರ್ನಲ್ ತಾಟಕ ಕಷ್ಟ ಆಗ್ತದೆ, ಆವಾಗ ಅವ್ರಿಗೆ ಎಕ್ಸ್ಟರ್ನಲ್ ತ್ರಾಟಕ ಕೊಡ್ತಾರೆ. ಕೆಲವರಿಗೆ ಎಕ್ಸ್ಟರ್ನಲ್ ತ್ರಾಟಕ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತದೆ, ಅವಾಗ ಅವ್ರಿಗೆ ಇಂಟರ್ನಲ್ ತ್ರಾಟಕ ಕೊಡ್ತಾರೆ. ಸೊ ಡಿಪೆಂಡಿಂಗ್ ಆನ್ ದ ಇಂಡಿವಿಜುವಲ್ಸ್ ಸ್ಟೇಟಸ್, ಆ ಇಂಟರ್ನಲ್ ಎಕ್ಸ್ಟರ್ನಲ್ ತ್ರಾಟಕ ಗುರುಗಳು ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ತಮಗಾದ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಒಂದು ಅನುಭವವನ್ನು ನಾನು ಶೇರ್ ಮಾಡ್ಕೋಬೇಕು ಅಣ್ಣ. ನಾನು ಲಾಸ್ಟ್ ನವೆಂಬರ್ನಲ್ಲಿ ಮನೋವತಿಗೆ ಬಂದಿದ್ದೆ. ಅಲ್ಲಿ ಅಮರವಾಣಿ ಬುಕ್ ಅನ್ನು ತಗೊಂಡೆ, ಅದನ್ನು ಕಂಪ್ಲೀಟ್ ಓದಿದೆ. ನೆಕ್ಸ್ಟ್ ಮಾರ್ನಿಂಗ್ ಆಕಾಶದಲ್ಲಿ ನನಗೆ ಶ್ರೀಕೃಷ್ಣ ಮತ್ತು ರಾಧೆ ಮಾತೆ ಇಬ್ಬರು ಆಕಾಶದಲ್ಲಿ ದರ್ಶನ ಕೊಟ್ಟರಾಗಿತ್ತು ಅಣ್ಣ. ಇಂಥ ಕನಸು ಇದೆ ಅಣ್ಣ, ಫಸ್ಟ್ ಟೈಮ್ ಅಣ್ಣ. ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಹಂಚ್ಕೊಂಡಿದ್ದಾರೆ ಅಣ್ಣ. ಒಳ್ಳೇದು, ಇಟ್ಸ್ ಎ ವೆರಿ ಗುಡ್ ಡಿವೈನ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಅವ್ರ ನಂಬಿಕೆಯಿಂದ ಆ ಬುಕ್ ಓದಿದ್ದಾರೆ, ಅದನ್ನ ನಂಬಿದ್ದಾರೆ. ಆ ನಂಬಿಕೆ ಫಲವಾಗಿ ಶ್ರೀಕೃಷ್ಣ ರಾಧೆ ಅವರು ದರ್ಶನ ಕೊಟ್ಟಿದ್ದಾರೆ. ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಆಧ್ಯಾತ್ಮಿಕದಲ್ಲಿ ಮಾರ್ಗದಲ್ಲಿರುವಾಗ ನಾನ್ ವೆಜ್ ಬಿಟ್ಟಾಗ ಕುರಿ ಕೋಳಿ ಫಾರ್ಮಿಂಗ್ ಮತ್ತದು ಮಾರಾಟ ಮಾಡುವುದರಿಂದ ಕರ್ಮ ಅಟ್ಯಾಚ್ ಆಗುತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಖಂಡಿತ ಅಟ್ಯಾಚ್ ಆಗ್ತದೆ. ನೀವು ಅದನ್ನ ಮಾರಿ ದುಡ್ಡು ತಗೊಳ್ತೀರಾ, ಅದು ತಗೊಂಡವರು ಅದನ್ನ ಕೊಯ್ದು ಮಾರ್ತಾರೆ. ಆ ಪ್ರಾಣ ಹಿಂಸೆ ಬಂದು ನಿಮ್ಗೆ ಶೇರ್ ಆಗಿ ಬಂದೇ ಬರ್ತದೆ ಪರ್ಸೆಂಟೇಜ್. ಅದರ ಬದಲು ಬೇರೆ ಮಾಡಿ ಫಾರ್ಮಿಂಗ್, ಎಷ್ಟೋ ಇದೆ ಮಾಡಕ್ಕೆ. ಯಾಕೆ ಪ್ರಾಣಿಗಳನ್ನ ಸಾಕಿ ಮಾರಿ ಅದನ್ನ ಕರ್ಮವನ್ನು ನೀವು ತಗೋಬೇಕು? ನೀವು ಅವಾಯ್ಡ್ ದಿಸ್ ಕೈಂಡ್ ಆಫ್ ಫಾರ್ಮಿಂಗ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಟರಾಜ್ ಮಾತಾಡಿ ಅಕ್ಕ.
ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ ಅಮ್ಮ. ಹಲೋ, ಮಾತಾಡಿ. ಗುರುಗಳೇ, ನಮಗೆ ಕುಂಕುಮ ಗಂಧ ಕಟ್ ಕಳ್ಸಿದ್ರಲ್ಲ, ಅದ್ರ ಜೊತೆ ಒಂದು ಬುಕ್ ಇದೆ, ವಿಶ್ವಮೈತ್ರಿ ಸಂಕಲ್ಪ ಮತ್ತು ಹಾ. ಪ್ರಾತಃ ಸ್ಮರಣೆ ಬುಕ್ಸ್. ಆ ಹೌದು, ಬುಕ್ಸ್ ಅದನ್ನ ಧ್ಯಾನ ಮಾಡಲ್ಲ, ಓದಿ ಹೇಳಿ. ಧ್ಯಾನ ಮಾಡ್ಬೇಕಾದ್ರೆ ಓದ್ಬೇಕಾ, ಮತ್ತೆ ಬೇರೆ ಟೈಮಲ್ಲಿ ಓದ್ಬೋದಾ ಗುರುಗಳೇ? ಇಲ್ಲ, ಅದು ನೀವು ಸ್ನಾನ ಮಾಡಿ ಪೂಜೆ ಮಾಡುವಾಗ ಆ ಸಂಕಲ್ಪ ಹೇಳ್ಬೇಕು, ಆ ಪ್ರಾತಃ ಸ್ಮರಣೆಯನ್ನು ಜಪಿಸ್ಬೇಕು. ಧ್ಯಾನ ಬೇರೆ, ಇದು ಬೇರೆ. ಅದಕ್ಕೆ ಕೇಳ್ಕಣನ ಅಂತ ಮಾಡ್ದೆ ಗುರುಗಳೇ. ಆಯ್ತು, ಧ್ಯಾನ ಬಂದ್ ಬೇಡ, ಇದು ಬೇರೆ ಅಮ್ಮ. ಓದಿ ತಿಳ್ಕೊಳ್ಳಿ, ಅದು ಕ್ಲೀನ್ ಆಗಿ ಹೇಳಿದೀವಿ ಯಾವ ತರ ಮಾಡ. ಸರಿ ನಮಸ್ಕಾರ. ಗುರುಗಳೇ. ಎಲ್ಲ ಒಳ್ಳೇದಾಗಿದೆ ನಮಸ್ಕಾರ. ಗುರುಗಳೇ. ನಮಸ್ಕಾರ. ನಮಸ್ಕಾರ ಅಮ್ಮ, ಮಾತನ್ನು ನಮಸ್ಕಾರ. ಸರಿ ಧನ್ಯವಾದ ಗುರುಗಳೇ. ಹಾ, ಧನ್ಯವಾದಗಳು ಅಣ್ಣ. ನಮಸ್ಕಾರ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕುಲದೇವತೆಗೆ ಒಂದು ಊರಿನಲ್ಲಿ ಕಡೆ ಬಲಿ ಆಚರಣೆ ಇದೆ ಗುರುಗಳೇ. ಕುಲದೇವತೆಗಳು ನಾವು ಅವರಿಗೆ ನಾನ್ ವೆಜ್ ಬಿಟ್ಟಾಗ ಆಚರಣೆ ಸ್ಟಾಪ್ ಆದಾಗ ಅದರ ಬದಲಾಗಿ ಕುಲದೇವತೆಯರು ಬೇರೆದೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರಾ ಗುರುಗಳೇ ಅಂತ ಕೇಳ್ತಾರಣ್ಣ. ತಾಯಿ ಕುಲದೇವರುಗಳು ಯಾವ್ದು ನಿಮ್ಮ ಹತ್ರ ಬಲಿ ಕೊಡು ಅಂತ ಕೇಳಲ್ಲ, ಅರ್ಥ ಆಯ್ತಾರ? ಅವ್ರು ಕೇಳೋದು ಬಂದು ಭಕ್ತಿಯಿಂದ ನೀವು ಆಚರಿಸಿ, ನೀವು ಹೃದಯಪೂರ್ವಕವಾಗಿ ಅಂತ ಹೇಳಿದ್ದಾರೆ, ಅದನ್ನ ನೀವು ಆಚರಿಸಿ. ನೀವು ತೆಂಗಿನಕಾಯಿ, ಎಲೆ ಅಡಿಕೆ, ಹಣ್ಣು ತಗೊಂಡೋಗಿಟ್ಟು ಅವ್ರಿಗೆ ಒಂದು ನಿಂಬೆಹಣ್ಣು ಇಲ್ಲ ಇದು ಬಿಳಿ ಬೂದಿಕಾಯಿ, ವೈಟ್ ಪಂಪ್ಕಿನ್ ಬರ್ತದಲ್ಲ, ಅದನ್ನ ತಕೊಂಡೋಗಿ ಬಲಿ ಕೊಡಿ, ಸಾಕಷ್ಟೆ. ಈ ಪ್ರಾಣಿಗಳು ಬಲಿ ಕೊಟ್ಟು ನೀವು ಕರ್ಮವನ್ನು ತಗೋಬೇಡಿ ದಯವಿಟ್ಟು. ಯಾವ ಡಿವಿನಿಟಿ ನಿಮ್ಮನ್ನ ಆ ತರ ಕೇಳಿಲ್ಲ. ಇದು ನಾವಾಗಿ ಮಾಡ್ಕೊಂಡಿರೋದು ಒಂದು ಪ್ರಾಕ್ಟೀಸ್, ಕಾಲಾಂತರವಾಗಿ ಅದು ಬರ್ತಾ ಇದೆ. ನೀವು ಅವ್ರು ಮಾಡೋದು ಮಾಡ್ಲಿ, ಅವ್ರು ಆ ಕರ್ಮವನ್ನು ಅವ್ರು ಸೇರ್ಕೊಳ್ತದೆ. ನೀವು ಹೋಗಿ ನಿಮ್ಮ ಭಕ್ತಿಯಿಂದ ಅವ್ರಿಗೆ ಸೇವೆ ಮಾಡ್ಬಿಟ್ಟು ಬನ್ನಿ, ಅಷ್ಟೇ ಸಾಕು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧಾರವಾಡದಲ್ಲಿರೋ ತೇಗೂರು ಧಾರವಾಡದಿಂದ ಎಷ್ಟು ದೂರದಲ್ಲಿ ಇದೆ? ಅಲ್ಲಿ ಪರಬ್ರಹ್ಮ ಫೋರ್ಸ್ ಇದೆಯಾ ಗುರುಗಳೇ? ಅದು ಗುರುಗಳು ಅಮರ ಅವರು ಹುಟ್ಟಿದ ಜಾಗನ ತಿಳಿಸಿ ಅಂತ ಕೇಳ್ತಿದಾರಣ್ಣ. ಅದು 22 ಕಿಲೋಮೀಟರ್ ಇದೆ ಧಾರವಾಡದಿಂದ. ಅದು ಶಿವಧಾಮ ಅಂತ ಹೇಳ್ತಾರೆ. ಶಿವಾಸ್ ಎನರ್ಜಿ ಬಂದು ಅಲ್ಲಿ 1965 ನಲ್ಲಿ ದಿವ್ಯಾಂಶ ಪೂಜೆ ಅಂತ ನಡೀತು. ಆವಾಗ ಆ ಎನರ್ಜಿ ಶಿವಾದ ಬಂದಿದೆ ಅದ್ನಲ್ಲಿ. ಅದನ್ನ ತಗೊಂಡೋಗಿ ಅಲ್ಲಿ ಗುರುಗಳು, ಸಪ್ತ ಋಷಿಗಳು, ಮಿಕ್ಕಿದ ದೇವತೆಗಳೆಲ್ಲ ಸೇರಿ ಅಲ್ಲಿ ಸ್ಥಾಪಿತ ಮಾಡಿದ್ದಾರೆ. ಅದಕ್ಕೆ ಚರಿತ್ರೆ ಇದೆ. ನಮ್ಮ ಅಮರವಾಣಿನಲ್ಲಿ ಅದನ್ನ ಡೀಟೇಲ್ ಆಗಿ ಹೇಳಿದ್ದಾರೆ, ಅದನ್ನ ಓದಿ ತಿಳ್ಕೊಳ್ಳಿ ದಯವಿಟ್ಟು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ತಮಗಾದ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನನ್ನ ಕನಸಿನಲ್ಲಿ ನಮ್ಮ ಮನೆಯ ಮುಂದೆ ಇರುವ ತುಳಸಿ ಗಿಡವನ್ನು ಯಾರೋ ಕಿತ್ತಾಕಿರೋ ತರ ಬಿದ್ದಿದೆ ಅಣ್ಣ ಕನಸಿನಲ್ಲಿ. ಮತ್ತವರು ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಗಿಡ ಚೇಂಜ್ ಆಗಿದೆ ಅಂತಣ್ಣ. ಇದರ ಅರ್ಥ ಏನು ಅಂತ ಕೇಳ್ತಿದ್ರಣ್ಣ. ಏನೋ ನೆಗೆಟಿವ್ ಫೋರ್ಸ್ ಬಂದಿದೆ, ಅದನ್ನ ಅದು ಈ ತರ ಆಗಿರೋದು. ಅದಕ್ಕೋಸ್ಕರ ನಿಮ್ಗೆ ಒಳ್ಳೇದಾಗಿದೆ. ಆ ತುಳಸಿ ಗಿಡ ನೆಗೆಟಿವ್ ಫೋರ್ಸ್ ತಕೊಂಡು ಅದು ಬಿದ್ಬಿಟ್ಟಿದೆ. ನೀವೇನ್ ಮಾಡಿ ಅದನ್ನ ತೆಗೆದು ಆ ಗಿಡವನ್ನು ಒಂದ್ ಕಡೆ ಇಟ್ಬಿಟ್ಟು ಬೇರೆ ಹೊಸ ತುಳಸಿ ಗಿಡ ತಗೊಂಡ್ಬಂದು ಅರ್ಶಿನ ನೀರ್ ಹಾಕಿ ಅದನ್ನ ಇಡಿ. ಅದನ್ನ ಇಡುವಾಗ ಹೆಂಗಸರು ಇಡಬಾರ್ದು, ಗಂಡಸರು ಇಡಬೇಕು ತುಳಸಿಗಳನ್ನ ಯಾವಾಗ್ಲೂ. ಇದನ್ನ
ತಿಳ್ಕೊಳ್ಳಿ, ಸೂಕ್ಷ್ಮ ಅಲ್ಲಿರೋದು. ಇಡುವಾಗ ಓಂ ವೃಂದಾವನೇ ಸ್ವಾಹ ಅಂತ ಒಂದು 27 ಸತಿ ಹೇಳಿ ಒಂದು ಅಗರಬತ್ತಿ ಇಟ್ಟು ಅರ್ಶಿನ ನೀರ್ ಹಾಕಿ ಆ ತಾಯಿನಿಡಿ ಆ ಕೆಟ್ಟೋಗಿರೋ ತುಳಸಿ ಗಿಡನ ತಗೊಂಡೋಗಿ ಒಂದು ದೇವಸ್ಥಾನದಲ್ಲಿ ಯಾವ್ದಾದ್ರು ಬಿಲ್ಪತ್ರಿ ಮರನೋ ಅರಳಿ ಮರನೋ ಅದ್ ಕೆಳಗಡೆ ಹಾಕ್ಬಿಟ್ಟು ಬಂದ್ಬಿಡಿ. ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ದೇರ್ ಇಸ್ ಎ ಕೋಟ್, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಅಣ್ಣ, ಅಮರ ಗುರುಗಳ ಜೊತೆ ಇದ್ದಾಗ ಏನಾದರೂ ಕ್ಲೀನ್ಲಿನೆಸ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಸ್ಟೋರೀಸ್ ಇದ್ರೆ ತಿಳಿಸಿ ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ಅಲ್ಲ, he himself was a glaring example how he lived and how he moved, how he dressed and everything. He was always cleanly shaved, neat shave ಮಾಡ್ತಾ ಇದ್ರು. ಹೇರ್ ಯಾವಾಗ್ಲೂ ಟ್ರಿಮ್ ಆಗಿತ್ತು. ಅವ್ರ ಡ್ರೆಸ್ ಬಂದು ನೀಟ್ಲಿ ಅಯರ್ನ್ಡ್, ಶರ್ಟ್ ಹಾಫ್ ಶರ್ಟ್ ಪ್ಯಾಂಟ್ ಹಾಕ್ತಾ ಇದ್ರು. ಅಂಡ್ he was not wearing any ರುದ್ರಾಕ್ಷನೋ ಎನಿ ತುಳಸಿ ಮಾಲನೋ ಎನಿ ಕಡ್ಡಿಗಳು ಯಾವ್ದು ಆ ತರ ಕುಂಕುಮ ಯಾವ್ದು ಇರ್ತಾ ಇಲ್ಲ. He was perfectly, he was simple and always clean and perfect he was. He showed how one has to live. He was a glaring example. ಧನ್ಯವಾದಗಳು ಅಣ್ಣ. ವಿ ರಾಜು ಅಣ್ಣ ಮಾತಾಡಿ ಅಣ್ಣ. ಸತೀಶ್ ಅಣ್ಣ ಅವರಿಗೆ ನಮಸ್ಕಾರಪ್ಪ. ಇದು ಅಮರ ಅಂದ್ರೆ ಆಕಾಶ ರಾಜ ಸೂರ್ಯನಾರಾಯಣ ಅಂತ ಅಲ್ಲ ಸರ್ ಅರ್ಥ? ಅದು ಅಂಬರೀಷ ಅಂದ್ರೆ he is the lord of the sky, ಅದು ಇವ ಸೂರ್ಯನಾರಾಯಣ. ಅಮರ ರಿವರ್ಸ್ ಮಾಡಿದೆ ರಾಮ, ಈ ಶ್ರೀರಾಮ ಆಲ್ಸೋ. ಆಮೇಲೆ ಇದು ಈ ಓಶೋ ಅಂತ ಒಬ್ರು ಗುರುಗಳು ಇದಾರಲ್ವಾ, ಅವರು ಏನೇನ ಬಗ್ಗೆ ಏನೇನ ಐಡಿಯಾ? ಆಚಾರ್ಯ ರಜನೀಶ್, he was a very great spiritual personality, but his preaching was misunderstood by a lot of people. ಅದು ನೀವು ಮನೋತಿಗೆ ಬನ್ನಿ ಡಿಸ್ಕಸ್ ಮಾಡೋಣ. ಇಲ್ಲಿ ಈ ಒಂದು ಜೂಮ್ ಮೀಟಿಂಗ್ ನಲ್ಲಿ ಇಟ್ ಕೆನಾಟ್ ಬಿ ಡಿಸ್ಕಸ್ಡ್. ಓಕೆ, ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವೆನ್ ಐ ವೆಂಟ್ ಟು ಶ್ರೀಶೈಲಂ ದೇರ್ ವಾಸ್ ಎ ನೋಟಿಸ್ ಬೋರ್ಡ್ ದಟ್ ಒನ್ ಶುಡ್ ಡೂ ನಾಟ್ ಡೂ ಸಾಷ್ಟಾಂಗ ನಮಸ್ಕಾರ ಎಟ್ ಶಕ್ತಿಪೀಠ, ವಿಚ್ ಈಸ್ ಅಪ್ಲಿಕೇಬಲ್ ಟು ಆಲ್ ಶಕ್ತಿಪೀಠಸ್ ಅಂತ ಕೇಳ್ತಾರೆ ಅಣ್ಣ. ನೋಡಿ, ಅದು ಯಾರೋ ಒಂದು ಹೇಳಿ ಅವ್ರನ್ನ ಅದನ್ನ ಫಾಲೋ ಮಾಡ್ತಾರೆ. ಎನಿ ಡಿವಿನಿಟಿ ಯು ಹ್ಯಾವ್ ಟು ಡೂ ನಮಸ್ಕಾರಂ. ಅದಕ್ಕೆ ಒಂದು ಪದ್ಧತಿ ಇದೆ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಗರುಡ ಗಂಬ ಇರ್ತದೆ. ದಟ್ ಈಸ್ ದ ಬಾರ್ಡರ್ ಆಫ್ ದ ಡಿವಿನಿಟಿ ಫುಲ್ ಟೆಂಪಲ್ಗೆ. ಅದು ಆಚೆ ಬಂದು ಫೇಸಿಂಗ್ ನಾರ್ತ್ ಯು ಹ್ಯಾವ್ ಟು ಡೂ ನಮಸ್ಕಾರ. ದಟ್ ಈಸ್ ವಾಟ್ ದ ರಿಷೀಸ್ ಟೋಲ್ಡ್ ಅಸ್ ಅಂಡ್ ಅಡ್ವೈಸ್ಡ್ ಅಸ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಇದೇ ಮೊದಲ ಬಾರಿಗೆ ಸತ್ಸಂಗಕ್ಕೆ ಜಾಯ್ನ್ ಆಗಿದ್ದೇನೆ. ನಿಮ್ಮ ಮಾರ್ಗದರ್ಶನ ಬೇಕು ಅಣ್ಣ. ಮೊದಲಿನಿಂದ ನಾನು ಹೇಗೆ ಅಭ್ಯಾಸ ಮಾಡಬೇಕು ತಿಳಿಸಿಕೊಡಿ ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ಅದು ಅವರು ವಾಟ್ಸಪ್ ನಲ್ಲಿ ಅವ್ರು ನಮ್ಮನ್ನ ನಮಸ್ತೆ ಅಂತ ಕನೆಕ್ಟ್ ಮಾಡ್ಲಿ, ಅವ್ರಿಗೆ ಫುಲ್ ಡೀಟೇಲ್ಸ್ ನಾವು ಕಳಿಸ್ತೀವಿ. ಅದನ್ನ ನೋಡ್ಕೊಂಡು ಅವರು ಫಾಲೋ ಮಾಡ್ಲಿಪ್ಪ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಆಕ್ಟಿವೇಟ್ ಆಲ್ 7 ಚಕ್ರಾಸ್ ಇನ್ ಅವರ್ ಬಾಡಿ ಅಂತ ಕೇಳ್ತಿದಾರೆ ಅಣ್ಣ. First of all, you should get a proper guru. From him you should take the Diksha. He will give you the knowledge how to activate all the 7 chakras. ಧನ್ಯವಾದಗಳು ಅಣ್ಣ. ಸೌಮ್ಯ ಅಕ್ಕ ಮಾತಾಡ್ಬೇಕು ಅಂತ ಪ್ರವೀಣ್, ಮಾತಾಡಿ. ಟೈಮ್ ಆಯ್ತು. ಸರಿ ಅಣ್ಣ, ವಿಲ್ ಪ್ರವೀಣ್, ಟೇಕ್ ಆಲ್. ಟೈಮ್ ಆಯ್ತು. ಹಾಂ ಸರಿ ಅಣ್ಣ, ವಿಲ್ ಟೇಕ್ ಆಲ್ ಓರಲ್ ಕ್ವಶನ್ಸ್ ಅಣ್ಣ. ವಿಲ್ ಡ್ರಾಪ್ ಫಾರ್ ದ ಚಾಟ್. ಹ್ಮ್. ಸೌಮ್ಯ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ.
ಅಣ್ಣ ನಾನು ಮೊನ್ನೆ ಭಾನುವಾರ ಮನೋತಿಗ್ ಬಂದಿದ್ದೆ. ತುಂಬಾ ಹಾ ಖುಷಿ ಆಯ್ತು ಅಣ್ಣ. ಅಂದ್ರೆ ನಮ್ಮ ಹ್ಮ್ ಯಜಮಾನ್ರು ಏನು ಪರ್ಮಿಷನ್ ಏನ್ ಕೊಟ್ಟಿರ್ಲಿಲ್ಲ. ಬರೋವಾಗ ಒಂದ್ ಮೆಸೇಜ್ ಹಾಕ್ಬಿಟ್ಟು ಹೋಗ್ತಿದೀನಿ ಹಿಂಗ್ ದೇವಸ್ಥಾನಕ್ಕೆ, ಅವ್ರ ಆಶ್ರಮ ಅಂತ ಅಂದ್ರೆ ಎಲ್ಲ ಕಳ್ಸಲ್ಲ ಅಣ್ಣ. ಅದಕ್ಕೆ ಹಂಗ ಹೇಳಿ ಬಂದಿದ್ದೆ. ಹ್ಮ್ ಆಮೇಲೆ ಬರುವಾಗ ಅಣ್ಣ ಹ್ಮ್ ಅವರು ಗಾಡಿಲಿ ನಮ್ಮ ಅಂಗಡಿ ಮುಂದೆನೆ ಅಣ್ಣ ಇನ್ನೊಬ್ರಿಗೆ ಗುದ್ಕೊಂಡು ಇಬ್ರು ಗಾಡಿ ಕ್ಲಾಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹ್ಮ್ ಅದು ನನ್ಗೆ ಏನೇ ಹೇಳೇ ಇಲ್ಲ. ನಾನಲ್ಲಿ ಹ್ಮ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದಿದ್ದೆ 6:30 7 ಗಂಟೆ ಆಯ್ತಣ್ಣ ಅಲ್ಲಿಂದ ಬಂದ್ವಾಗ ಮನೋತಿಯಿಂದ. ಹ್ಮ್ ಹಂಗಾಯ್ತು ಅಣ್ಣ. ನಾನು ಸೈಲೆಂಟ್ ಆಗೇ ಇದ್ದೆ ಅಣ್ಣ, ಏನು ಕೇಳಲಿಲ್ಲ. ಆಮೇಲೆ ಅವರು ಬಂದು ಪೊಲೀಸ್ ಕಂಪ್ಲೇಂಟ್ ಅಂತ ಎಲ್ಲ ಅಂದ್ರು. ನಾನು ಸೈಲೆಂಟ್ ಆಗೇ ಇದ್ದೆ. ಎಲ್ಲ ಸರಿ ಹೋಯ್ತು ಅಣ್ಣ. ಸ್ವಲ್ಪ ಅಮೌಂಟ್ ಎಲ್ಲ ಕಟ್ಕೊಟ್ವಿ, ಗಾಡಿ ಎಲ್ಲ ರಿಪೇರಿ ಹ್ಮ್ ಮಾಡಿಸ್ಕೊಟ್ವಿ. ನಾನು ಏನೋ ಆಗಿದೆ ಅನ್ಬಿಟ್ಟು ಶ್ರೀ ಹ್ಮ್ ಕೃಷ್ಣಾರ್ಪಣ ಮಸ್ತು ಅನ್ಕೊಂಡ್ ಸುಮ್ನೆ ಅದೇ ಅಣ್ಣ. ನಾನು ಅವ್ರ ಬಗ್ಗೆ ಶೌಟು ಮಾಡಿಲ್ಲ, ನನ್ಗೂ ಅವ್ರು ಏನು ಶೌಟು ಮಾಡ್ಲಿಲ್ಲ ಅಣ್ಣ. ನಾನ್ ಮನೋತಿಗೆ ಹೋಗ್ ಬಂದ್ಮೇಲೆ ಬೈತಾರೆ ಅಂತ ಅನ್ಕೊಂಡಿದ್ದೆ. ಒಳ್ಳೇದಮ್ಮ. ಏನು ಸೈಲೆಂಟ್ ಆಗಿದ್ರು ಹ್ಮ್ ಅಣ್ಣ. ಹ್ಮ್ ಮತ್ತೆ ಅಣ್ಣ ನಾನೇ ಇದೆ ತುಳಸಿ ಗಿಡದ್ದು ಅಣ್ಣ, ಕನ್ಸಲ್ಲಿ ಹೌದು. ತುಳಸಿ ಗಿಡ ಯಾರೋ ಕಿತ್ತಾಕಿರೋ ತರ ಮತ್ತೆ ಬಾಡೋಗಿರೋ ಹ್ಮ್ ತರ ಕನ್ಸ್ ಬಂದಿತ್ತು ಅಣ್ಣ. ಆದ್ರೆ ಚೆನ್ನಾಗೇ ಇದೆ ಅಣ್ಣ ಮನೆ ಮುಂದೆ. ಬಿಡಿ ಅದು ಅಂದ್ರೆ ಇದ್ರ ಅರ್ಥ ಏನು ಕೇಳೋಣ. ಏನ್ ತೊಂದ್ರೆ ಇಲ್ಲ. ಹಾ ಹುಷಾರಾಗಿ ನೋಡ್ಕೊಳ್ಳಿ, ಅದಕ್ಕೆ ಯಾವ್ದು ಅಂಟು ಮಾಡ್ದಿರ ಕಾಪಾಡ್ಕೊಳ್ಳಿ. ಹಾ ಸರಿ ಅಣ್ಣ, ಓಕೆ ಹುಷಾರಾಗಿರಿ ಅಣ್ಣ. ಅಷ್ಟೇ, ಬೇರೆ ಏನಿಲ್ಲ. ಮುಂದೆ ಸೂಚನೆ ಹಾ ಬಂದಿದೆ, ಅದಕ್ಕೆ ಸರಿ. ಏನಾದ್ರೂ ಅಂಟು ಆಗ್ಬೋದು ಅಂತ. ಸೊ ಅಂಟು ಯಾವ್ದು ಹಾ ಮಾಡ್ದಿರ ನೋಡ್ಕೊಳ್ಳಿ. ಯಾಕಂದ್ರೆ ತುಳಸಿ ಗಿಡ ಬಂದು ತುಂಬಾ ಸೆನ್ಸಿಟಿವ್ ಅದು. ಹಾ ಸ್ವಲ್ಪ ಹೌದು. ಏನಾದ್ರೂ ಮತ್ತೆ ನೆಗೆಟಿವಿಟಿ ಇನ್ನೊಂದ್ ಅದಕ್ಕೆ ಏನಂದ್ರೆ ಅಣ್ಣ, ಅಂಟಾದ್ರೆ ಅದು ಹೊರ್ಟೋಗ್ತದೆ. ಹ್ಮ್ ಅಣ್ಣ ಅಂದ್ರೆ ಆ ತುಳಸಿ ಗಿಡದ ಪಕ್ಕ ಒಂದ್ 50 ಅಡಿ ಪಕ್ಕದಲ್ಲೇ ಇದು ಚರಂಡಿ ಇದೆ ಅಣ್ಣ. ನನ್ಗೆ ಅದನ್ನ ತೆಗಿಬೇಕು ಅಂತ ಹ್ಮ್ ಅನ್ನಿಸ್ತಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಣ್ಣ. ಗುರು ಅಮ್ರವ್ರನ್ನ ಸಂಕಲ್ಪ ಮಾಡ್ಕೊಳ್ಳಿ, ಅವರೇ ಅದನ್ನ ಒಂದ್ ದಾರಿ ಮಾಡಿ ತೆಗಿಸ್ತಾರೆ ಬಿಡಿ. ಸರಿ ಅಣ್ಣ, ಆಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ. ಸರಿ ನಮ್ಮ ಶ್ರೀ ನಮಸ್ಕಾರ ಕೃಷ್ಣಾರ್ಪಣ ಅಮ್ಮ. ಮಸ್ತು ಅಣ್ಣ. ಆಯ್ತಾ ಧನ್ಯವಾದಗಳು. ಪ್ರವೀಣ್? ಧನ್ಯವಾದಗಳು ಅಣ್ಣ. ವಿಲ್ ಕಂಟಿನ್ಯೂ ಚಾಟ್ ಕ್ವಶನ್ಸ್ ನೆಕ್ಸ್ಟ್ ಸತ್ಸಂಗ ಅಣ್ಣ. ಓಕೆ, ನಮಸ್ಕಾರಪ್ಪ. ನಮಸ್ಕಾರ. ವಿಲ್ ಲೀವ್. ಹ್ಮ್ ಹಾ ಶ್ರೀಕೃಷ್ಣ ಅರ್ಪಣ. ಬಿಡು ಆಮೇಲೆ ಆಗ್ತೀನಿ. ನಮಸ್ತು. ಆಯ್ತು ಹಾಕೊಂಡ್ ಬಾ. ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಕೃಷ್ಣ